ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕುರುಬರ ಸಂಘದಿಂದ ಒಂಬತ್ತಲ್ಲೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರೂಪಾ ಕಲಾ ಶಶಿಧರ್ ಮೇಡಮ್ನವರು ನಮ್ಮ ಸಮುದಾಯದಲ್ಲಿ ಗುರುತಿಸಿ ಬೇತ್ಮಂಗ್ಲ ಗ್ರಾಮಾಂತರ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ನಾಗರಾಜಣ್ಣವರನ್ನು ಮಾಡಿರೋದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ವಹಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾಗರಾಜಣ್ಣವರು ಬೂತ್ ಮಟ್ಟದಲ್ಲಿ ಹಳ್ಳಿನೂ ಬಿಡದೆ ಬೇತ್ಮಂಗ್ಲ ಗ್ರಾಮಾಂತರ ಪ್ರದೇಶಗಳ ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಮುನ್ನಡೆಸ್ಕೊಂಡು ಬಂದು ಶಾಸಕರಿಗೆ ಈ ಕೆಜಿಎಫ್ ತಾಲೂಕಲ್ಲಿ ಒಳ್ಳೆಯ ಕೀರ್ತಿಯನ್ನು ಮುನ್ನಡೆಸ್ಕೊಂಡು ಬರಬೇಕೆಂದು ಎಲ್ಲ ಸಮುದಾಯದವರೆಗೂ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಕೆಜಿಎಫ್ ಶಾಖೆ ಅಷ್ಟೇ ಮಾತಾಡೋದು. ಈ ಒಂದು ಸಂಘವು ಬಹಳ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಅದಕ್ಕೆ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದ ನಾಗರಾಜಣ್ಣವರು ಕೈ ಜೋಡಿಸಿ ಇನ್ನೂ ಹೆಚ್ಚು ಕುರುಬ ಸಂಘವನ್ನು ಅಭಿವೃದ್ಧಿಪಡಿಸಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜಣ್ಣವ್ರಿಗೆ ನಮ್ಮ ಕುರುಬ ಸಮಾಜವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಭಿನಂದನೆಗಳನ್ನು ತಿಳಿಸಿವೆ. ಅದೇ ರೀತಿ ನಮ್ಮ ಶಾಸಕರಾದ ರೂಪಕಲಾ ಶಶಿಧರ್ ಮೇಡಮ್ ಅವರು ಒಂದು ನಮ್ಮ ಕುರುಬ ಸಮಾಜದಲ್ಲಿ ನಾಗರಾಜಣ್ಣ ಅಂತವರು ಹಿರಿಯರು 20 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಕಟ್ಟಾಳಾಗಿ ದುಡಿದಿರೋದ್ರಿಂದ ಒಂದು ಎಲ್ಲೋ ಇದ್ದವ್ರನ್ನ ತಗೊಬಂದು ಗುರುತಿಸಿ ನಮ್ಮ ಶಾಸಕರು ಅವ್ರನ್ನ ಇವತ್ತು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಬೇತ್ಮಂಗ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡುವಾಗ ನಮ್ಮ ಸಮುದಾಯದ ಕಡೆಯಿಂದ ನನ್ನ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ನಾಗರಾಜನವರಿಗೆ ನಾನು ಅಭಿನಂದಿಸ್ತೀನಿ, ಸ್ವಾಗತ ಕೊಡ್ತೀನಿ. ನಮ್ಮ ಮೇಡಮ್ ಅವರು ನಮ್ಮ ಸಮುದಾಯಕ್ಕೆ ತುಂಬ ಯಾರಿಗೂ ಕೊಟ್ಟಿಲ್ಲ. ಇವತ್ತು ಯಾವ ಪಕ್ಷದವರೇ ಆಗಲಿ ಎಲ್ಲೇ ಆಗಲಿ 40-50 ವರ್ಷದ KGF ಯಾರು ಕೊಟ್ಟೇ ಇಲ್ಲ. ನಮ್ಮ ಸಮುದಾಯದಲ್ಲಿ ಇವತ್ತು ಕೊಟ್ಟಿಲ್ಲ ಅಂದರೆ ಮೇಡಮ್ನವ್ರಿಗೆ 100% ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮೇಡಮ್ನವ್ರಿಗೆ ನಮ್ಮ ಸಮುದಾಯ ಗುರುತಿಸಿ, ನಮ್ಮ ನಾಗರಾಜನ ಗುರುತಿಸಿ ಅವರು ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ನಾವು ತುಂಬ ನಮ್ಮ ಸಮುದಾಯದವ್ರು ಎಲ್ಲರೂ ನಾವು ಖುಷಿ ಪಟ್ಟಿದ್ದೀವಿ. ನಾವು ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಮುಂದಕ್ಕೆ ಇನ್ನೂ ಸ್ವಲ್ಪ ಜನಕ್ಕೆ ನಮ್ಮ ಸಮುದಾಯ ಗುರುತಿಸಿ ಇನ್ನೂ ಇರೋರಿಗೆ ಬರೋರಿಗೆಲ್ಲ ಇನ್ನೊಬ್ರಿಗೆ ನಾವು ಕೊಡಲಿ ಅಂತ ನಾವು ಕೇಳ್ಕೊತೀವಿ. ನಮ್ಮ ಅಣ್ಣನೂ ನೀಟಾಗಿ ಅವ್ರು ಕೊಟ್ಟರು ಅಧಿಕಾರ ಕೊಟ್ಟಿದ್ದಾರೆ, ಅವ್ರು ಪೋಸ್ಟ್ ಕೊಟ್ಟಿದ್ದಾರೆ. ಆ ಪೋಸ್ಟಿಗೆ ತಕ್ಕಂತೆ ಕೆಲಸ ಮಾಡ್ತಾರೆ ಅಂತ ಅವ್ರ ಜೊತೆಲಿದ್ದು ನಾವೆಲ್ಲ ಸೇರಿ ಅವ್ರ ಜೊತೆಲಿ ಕೈ ಜೋಡಿಸಿ ಅವ್ರು ನಾವು ಸಪೋರ್ಟ್ ಮಾಡಿ ಅವ್ರ ಅಧಿಕಾರದಲ್ಲಿ ಇಂಥ ನಾಗರಾಜನ್ ಕೊಟ್ಟಿದ್ದಕ್ಕೆ ಇದು ಮಾಡಿದ್ರು ಇಷ್ಟು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಬರಬೇಕು. ಅವ್ರು ಗುರುತಿಸ್ಬೇಕು ಎಲ್ಲರೂ. ನಾಗರಾಜನ ಈ ಥರ ಇವ್ರು ಕೊಟ್ಟರು ಪೋಸ್ಟು, ಇವ್ರು ತೊಂದರೆ ಆಗಿಲ್ಲ, ಅನ್ಯಾಯ ಆಗಿಲ್ಲ, ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಅವ್ರ ಜಮಾನ್ಗಳು ಅವ್ರ ಬೆನ್ನಿಂದ ಇರ್ತೀವಿ, ಅವ್ರ ಬೆನ್ನಿಂದ ನಾವು ಇರ್ತೀವಿ. ಅದಕ್ಕೆ ಮೇಡಮ್ನವ್ರಿಗೆ ರೂಪಕಲಾ ಮೇಡಮ್ನವ್ರಿಗೆ ನಾವು ತುಂಬ ನಮ್ಮ ಸಮುದಾಯ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ನಮ್ಮ ಕುರುಬದ ಸಮಾಜದವರು ಬಂದಿದ್ದಾರೆ ಇವತ್ತು. ಅವರಿಗೆ ಮೊದಲನೇಗೆ ನಾನು ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಏನಿವತ್ತು ನನಗೆ ಬೇತ್ಮಂಗ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೂರಲ್ ಮತ್ತು ಬೇತ್ಮಂಗ್ಲ ಬ್ಲಾಕ್ ಎಲ್ಲನೂ ರೂರಲ್ ಬರುತ್ತೆ ನಮಗೆ. ಇವತ್ತು ಮೇಡಮ್ನವರು ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿರೋದಕ್ಕೆ ನಾನು ನಮ್ಮ ಜನಪ್ರಿಯ ಶಾಸಕರಂತ ರೂಪಾ ಶಶಿಧರ್ ಮೇಡಮ್ನವರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಏನಿವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುರೇಶ್ ಅಣ್ಣವರು, ಇವರೆಲ್ಲ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಇದನ್ನು ನಾನು ಈ ಕ್ಷೇತ್ರದಲ್ಲಿ ತಳಮಟ್ಟದಿಂದ ಮತ್ತು ಬೂತ್ ಮಟ್ಟದಿಂದ ನಾನು ಪಕ್ಷವನ್ನು ಕಟ್ಟಿ ಬೆಳೆಸಿ ಮತ್ತು ಮೇಡಮ್ನವ್ರಿಗೆ ಕೈ ಬಲಪಡಿಸ್ತೀನಿ. ನಮ್ಮ ಸಮಾಜದವರೆಲ್ಲರೂ ನಮ್ಮ ಹಿಂದೆ ಇದ್ದಾರೆ. ಅವ್ರಿಗೆ ನಮ್ಮ ಸಮಾಜದವರು ಮುಖ್ಯವಾಗಿ ನಮಗೆ ಬಂದು ನನಗೆ ಇದೊಂದು ಕೃತಜ್ಞತೆ ಹೇಳಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಇಂಥ ಅವಕಾಶಗಳು ನಮ್ಮ ಸಮಾಜಕ್ಕೆ ಅಲ್ಲ, ಮೇಡಮ್ನವರು ಎಲ್ಲ ಸಮಾಜಕ್ಕೂ ಸಹ ಸಮವಾಗಿ ಇಂಥ ಒಂದು ಜವಾಬ್ದಾರಿಯನ್ನು ಒಂದೊಂದು ಅಧ್ಯಕ್ಷರಾಗಿ ಮತ್ತು APMC ಇರ್ಬೋದು, ಮತ್ತು ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಒಬ್ಬೊಬ್ಬರಾಗಿ ಗುರುತಿಸ್ಕೊಂಡು ಬಂದರು. ಈ ಅವಧಿಯಲ್ಲಿ ನಮಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಜನಾಂಗಕ್ಕೆ ಕೊಟ್ಟಿರೋದ್ರಿಂದ ನಾನು ಮೇಡಮ್ನವ್ರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೇರ್ಪಡೆ ಅಂದರೆ ನಾನು ಹಳ್ಳಿಗಳ ಕಡೆ ನಾನು ಭೇಟಿ ಮಾಡಿಲ್ಲ. ನಾನು ಒಂದು ಕಮಿಟಿ ಮಾಡಬೇಕು, ಈಗ 20 ಜನ ಕಮಿಟಿ ಮಾಡಬೇಕು. ಆ ಕಮಿಟಿ ಅವ್ರನ್ನ ಎಲ್ಲರೂ ಕರ್ಕೊಂಡು ಜೊತೆಯಲ್ಲಿ ಫಸ್ಟ್ ಕಮಿಟಿ ಮಾಡಿಕೊಂಡು ನಮ್ಮ ಕಮಿಟಿ ಮಾಡಿಕೊಂಡು ಬ್ಲಾಕ್ ಕಾಂಗ್ರೆಸ್ ಆಯಿತು, ಆಮೇಲೆ ಸೆಕ್ರೆಟ್ರಿನ ಮತ್ತು ಟ್ರೆಜರಿ ಮತ್ತು ಇವನ್ನೆಲ್ಲ ಮಾಡಿಕೊಂಡು ಮತ್ತು ನಾವು ಜೊತೆಯಲ್ಲಿ ಹೋಗ್ತೀವಿ ಹಳ್ಳಿಗಳಿಗೆ. ಅಲ್ಲಿ ಪಕ್ಷ ಸೇರ್ಪಡೆಯೂ ಇದೆ. ಈಗ ಆಮೇಲೆ ನಾನು ಆ ವಿಚಾರ ಆಮೇಲೆ ಹೇಳ್ತೀನಿ. ಪಕ್ಷ ಸಂಘಟನೆ ಮಾಡೋದ್ರಲ್ಲಿ
ನಾವು ಜವಾಬ್ದಾರಿಯಾಗಿ ಪಕ್ಷ ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ಹಿಡಿಸ್ಕೊತೀನಿ.